ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಹುಡುಗಿ ನಿಮ್ಮನ್ನ ನೋಡಿದಾಗ ನೀವು ಆಗ ಏನು ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕಾಲೇಜ್, ಆಫೀಸ್, ಪಬ್ಲಿಕ್ ಪ್ಲೇಸ್ ಇಂಥ ಜಾಗದಲ್ಲಿ ಒಂದು ಸುಂದರವಾದ ಹುಡುಗಿ ನಿಮ್ಮನ್ನ ನೋಡೋ ಚಾನ್ಸಸ್ ಇರುತ್ತೆ. ಬಟ್ ಅಂಥ ಟೈಮಲ್ಲಿ ನಮ್ಮ ಹುಡುಗರು ಮಾಡೋ ತಪ್ಪು ಏನು ಗೊತ್ತಾ? ಒಂದು ಆ ಹುಡುಗಿನ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಜೊಲ್ ಸುರಿಸೋದು. ಇನ್ನೊಂದು, ಅಯ್ಯೋ ಆ ಹುಡುಗಿ ನನ್ನ ನೋಡ್ಬಿಟ್ಲು ಅಂತ ಭಯ ಪಟ್ಕೊಂಡು ವಾಪಸ್ ಬಂದ್ಬಿಡೋದು. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೀತಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆ ಹುಡುಗಿನೇ ನಿಮ್ಮನ್ನ ನೋಡಿ ಜಲ್ ಸುರಿಸ್ತಾಳೆ. ಹಾಗಾದ್ರೆ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣವಾ? ಬಟ್ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಲ್ವಾ ಏನ್ ಮಾಡಬೇಕು ಅಂತ? ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ 1, ಐ ಕಾಂಟ್ಯಾಕ್ಟ್. ಸೊ ಒಂದು ಸುಂದರವಾದ ಹುಡುಗಿ ನಿಮ್ಮನ್ನು ನೋಡಿದಾಗ ಫಸ್ಟು ನೀವು ಆ ಹುಡುಗಿ ನಿಮ್ಮನ್ನೇ ನೋಡ್ತಾ ಇದ್ದಾಳಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆದಮೇಲೆ ಆ ಹುಡುಗಿ ನಿಮ್ಮನ್ನು ನೋಡಿದಾಗ ನೀವು ಕೂಡ ಅವರನ್ನು ನೋಡಿ. ಆದರೆ ನೀವು ಅವರನ್ನು ನೋಡುವಾಗ ಬರೀ ನೀವು ಅವರ ಕಣ್ಣು ಮತ್ತು ಮುಖ ಮಾತ್ರ ನೋಡಬೇಕು. ಹೀಗೆ ಮಾಡೋದ್ರಿಂದ ಅವರು ನಿಮ್ಮನ್ನು ಏನಕ್ಕೋಸ್ಕರ ನೋಡ್ತಾ ಇದ್ದಾರೆ ಅನ್ನೋದನ್ನು ನೀವು ತುಂಬ ಈಸಿಯಾಗಿ ಕಂಡುಹಿಡಿಬಹುದು. ನಾನು ಆಗಲೇ ಹೇಳ್ದಂಗೆ ತುಂಬ ಹುಡುಗರು ಇದೇ ಸ್ಟೇಜ್ನಲ್ಲೇ ಆ ಹುಡುಗಿನ ನೋಡಿ ಜೊಲ್ಲು ಸುರಿಸೋದು, ಭಯ ಪಟ್ಕೊಂಡು ವಾಪಸ್ ಬಂದುಬಿಡೋದು ಮಾಡ್ತಾರೆ. ಬಟ್ ನೀವು ಆ ಥರ ಮಾಡದೆ ತುಂಬ ರಿಲ್ಯಾಕ್ಸ್ ಆಗಿ ಮತ್ತು ಕಾನ್ಫಿಡೆಂಟ್ ಆಗಿ ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡಿ. ನಂಬರ್ 2, ಸ್ಮೈಲ್. ಸೊ ಆ ಹುಡುಗಿ ನಿಮ್ಮನ್ನೇ ನೋಡ್ತಿದ್ದಾಳೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿದ್ಮೇಲೆ ನೀವು ಆ ಹುಡುಗಿನ ನೋಡಿ ಸ್ಮೈಲ್ ಮಾಡಿ. ಸ್ಮೈಲ್ ಮಾಡಿ ಅಂದಿದ ತಕ್ಷಣ ನಿಮ್ಮ ಹಲ್ಲು ಕಾಣಿಸೋ ಥರ ಸ್ಮೈಲ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ನಾನು ಹೇಳಿದ್ದು ಆ ಹುಡುಗಿನ ನೋಡಿ ಲೈಟಾಗಿ, ಡೀಸೆಂಟಾಗಿ, ಚಿಕ್ಕದಾಗಿ ಸ್ಮೈಲ್ ಮಾಡಿ ಅಂತ. ನಂಬರ್ 3, ಬ್ರೇಕ್ ದ ವಾಯ್ಸ್ ಬ್ಯಾರಿಯರ್. ಸೊ ನೀವು ಆ ಹುಡುಗಿನ ನೋಡಿ ಸ್ಮೈಲ್ ಮಾಡಿದ್ಮೇಲೆ ಆ ಹುಡುಗಿ ಕೂಡ ನಿಮ್ಮನ್ನು ನೋಡಿ ಸ್ಮೈಲ್ ಮಾಡಿದ್ರೆ ಆ ಹುಡುಗಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ಆ ಹುಡುಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾಳೆ ಅಂತ ಅರ್ಥ. ಆಗ ನೀವು ಯಾವುದೇ ರೀತಿ ಸಂಕೋಚ, ನರ್ವಸ್ನೆಸ್, ಭಯ ಇಲ್ಲದೆ ತುಂಬ ಕಾನ್ಫಿಡೆಂಟ್ ಮತ್ತು ಬೋಲ್ಡಾಗಿ ಆ ಹುಡುಗಿಗೆ ಹಾಯ್ ಹೇಳಿ. ನಂಬರ್ 4, ಡಿಸೈಡ್ ದ ರೈಟ್ ಟಾಪಿಕ್. ಸೊ ಆ ಹುಡುಗಿ ಜೊತೆ ನಿಮಗೆ ಮಾತಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಆ ಹುಡುಗಿ ಹತ್ರ ಹೋಗಿ ಏನರ ಬಗ್ಗೆ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ನಲ್ಲಿ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಬೆಬ್ಬೆ ಬೆಬ್ಬೆ ಅಂತ ತೊದಲಿಸ್ಬೇಡಿ. ನಂಬರ್ 5, ವೆಯ್ಟ್ ಫಾರ್ ಸೆಕೆಂಡ್ ಕಾಂಟ್ಯಾಕ್ಟ್. ಸೊ ಒಂದೊಂದು ಸಾರಿ ಏನಾಗ್ಬಿಡತ್ತೆ ಅಂದರೆ ಆ ಹುಡುಗಿ ನಿಮ್ಮನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೋಡಬಹುದು. ಅದಕ್ಕೆ ನೀವು ಇನ್ನೂ ಕನ್ಫರ್ಮೇಷನ್ಗೋಸ್ಕರ ಆ ಹುಡುಗಿ ನಿಮ್ಮನ್ನೇ ನೋಡ್ತಾ ಇದ್ದಾಳ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಂಬರ್ 6, ಮೇಂಟೈನ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಸೊ ಇಷ್ಟೊತ್ತು ನಾನು ಹೇಳಿದ ಈ 5 ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ಮೇಲೆ ಫೈನಲ್ ಆಗಿ ನೀವು ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತೀರಾ. ಅಂಥ ಟೈಮ್ನಲ್ಲಿ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು ಅಂದರೆ ತುಂಬ ಕಾನ್ಫಿಡೆಂಟ್ ಮತ್ತು ಬೋಲ್ಡಾಗಿ ಇರಬೇಕು. ನಂಬರ್ 7, ಗೋ ಆ್ಯಂಡ್ ಟಾಕ್. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಮೇಂಟೈನ್ ಮಾಡಿದ್ಮೇಲೆ ಆ ಹುಡುಗಿ ಹತ್ರ ಹೋಗಿ ಮಾತಾಡೋದೊಂದೇ ಬಾಕಿ ಇರೋದು. ಆಗಲೂ ಅಷ್ಟೇ ನೀವಾಡೋ ಮಾತುಗಳು ತುಂಬ ಕಾನ್ಫಿಡೆಂಟ್ ಆಗಿರಬೇಕು ಮತ್ತು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ತುಂಬ ಓಪನ್ ಆಗಿ ಆ ಹುಡುಗಿ ಜೊತೆ ಮಾತಾಡಬೇಕು. ಸೊ ಈ 7 ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಆ ಹುಡುಗಿ ಜೊತೆ ಮಾತಾಡಿದ್ರೆ ಆ ಹುಡುಗಿ ಪಕ್ಕ ನಿಮಗೆ ಇಂಪ್ರೆಸ್ ಆಗೋಗ್ತಾಳೆ. ಸೊ ಗಾಯ್ಸ್, ಗೊತ್ತಾಯ್ತಲ್ವಾ ಹೇಗೆ ಒಂದು ಹುಡುಗಿಯನ್ನು ನಮ್ಮ ಹಿಂದೆನೇ ಜೊಲ್ಲು ಸುರಿಸ್ಕೊಂಡು ಬರೋ ಥರ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಲೇಬೇಡಿ. ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.